Hope you're doing great. ವೆಲ್ಕಮ್ ಟು ನಮ್ಮ ಕನ್ನಡ ಜಗತ್ತು. ನಾವು ಇವತ್ತು ಜನರಲ್ ಇಂಗ್ಲೀಷಲ್ಲಿ ಕೆಲವೊಂದು ವರ್ಡ್ಸ್ಗಳು ಇರುತ್ತೆ. ಸೊ ಡಿಫಿಕಲ್ಟ್ ವರ್ಡ್ಸ್, ಓಕೆ, ವೊಕ್ಯಾಬ್ಯುಲರಿಯಲ್ಲಿ ಡಿಫಿಕಲ್ಟ್ ವರ್ಡ್ಸ್ ಅನ್ನ ಅದರ ಮೀನಿಂಗ್ ಅನ್ನ ತಿಳ್ಕೊಳ್ಳೋಣ. ಸೊ ನಿಮ್ಗೆ ಗೊತ್ತಿದೆ ಗ್ಲಾಸರಿ ಅಂತ ಹೇಳಿ. ಸೊ ಡಿಫಿಕಲ್ಟ್ ವರ್ಡ್ಸ್, ಡಿಫಿಕಲ್ಟ್ ವರ್ಡ್ಸ್. ಸೊ ಇದು ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಅದರ ಮೀನಿಂಗ್ ಗೊತ್ತಿರ್ಬೇಕು ನಮ್ಗೆ. ಈಗ ಎಕ್ಸಾಂಪಲ್ ತಗೊಂಡ್ರೆ, ಈಗ ಮಾರ್ಚ್ ಆಗ್ತದೆ. ಇದು ಒಂದ್ಸಲ KS ಮೇನ್ಸ್ ಅಲ್ಲಿ ಕ್ವಶನ್ ಆಗಿತ್ತು. ಮಾರ್ಚ್, ಎಕ್ಸ್ಪ್ಲೇನ್ ದ ಮಾರ್ಚ್ ಮೂವ್ಮೆಂಟ್ ಆಫ್ ಗಾಂಧಿಯನ್ ಸ್ಟ್ರಗಲ್ ಇನ್ ಮಾಡರ್ನ್ ಹಿಸ್ಟ್ರಿ ಕಂಟೆಕ್ಸ್ಟ್. ಮಾಡರ್ನ್ ಹಿಸ್ಟ್ರಿ ಕಂಟೆಕ್ಸ್ಟ್ ಅಲ್ಲಿ ಮಾರ್ಚ್ ಮೂವ್ಮೆಂಟ್ ಬಗ್ಗೆ ಬರೀ ಅಂತ ಹೇಳಿದ್ರು. ಸೊ ಮಾರ್ಚ್ ಅಂದ್ರೆ ಇಲ್ಲಿ ಒಂದು ಜಾಥಾ, ನಡಿಗೆ, ಓಕೆನಾ. ಇನ್ನೊಂದು ಮಾರ್ಚ್ ಅಂದ್ರೆ ಮಂತ್, ಓಕೆನಾ. ಸೊ ಇದು ಗೊತ್ತಿರ್ಬೇಕು. ಇನ್ನೊಂದು ಎಕ್ಸಾಂಪಲ್, ಎರಡು ಎಕ್ಸಾಂಪಲ್ ಇಂದ ಗೊತ್ತಾಗುತ್ತೆ ನಿಮ್ಗೆ. ಆಗಸ್ಟ್ ಅಂದ್ರೆ ಒಂದ್ ಮೀನಿಂಗು ಮಂತ್. ಇನ್ನೊಂದು ಮೀನಿಂಗ್ ಏನಪ್ಪಾ ಅಂತಂದ್ರೆ ಆಗಸ್ಟ್ ಏನಾಗುತ್ತೆ, ಸೊ ಆಸ್ಪೀಷಿಯಸ್. ಆಸ್ಪೀಸಿಯಸ್ ಆಸ್ಪೀಸಿಯಸ್ ಅಂದ್ರೆ, ಸೊ ಅದೊಂದು ಆಗಸ್ಟ್ ಪ್ರೆಸೆನ್ಸ್ ಅಂದ್ರೆ ಗುಡ್, ಬೆಸ್ಟ್, ಈ ತರ ಶುಭಗಳಿಗೆ ಅಂತೆಲ್ಲ ಆಗಸ್ಟ್ ಪ್ರೆಸೆನ್ಸ್ ಅಂತ ಗೆಸ್ಟ್, ಓಕೆನಾ. ಸೊ ಇದು ಎರಡು ಮೀನಿಂಗ್ ಬರ್ತದೆ. ಸೊ ಒಂದು ಮಂತ್ ಆಗುತ್ತೆ, ಇನ್ನೊಂದು ಒಂದು ಆಸ್ಪೀಷಿಯಸ್, ಶುಭಗಳಿಗೆ, ಓಕೆನಾ. ಗುಡ್ ಅಂತೀವಿ, ಬೆಸ್ಟ್ ಅಂತೀವಿ, ಆಗಸ್ಟ್. ಸೊ ಅದೇ ತರ ಕೆಲವೊಂದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಕೇಳೋದ್ರಲ್ಲಿ ಕೆಲವೊಂದು ಕ್ವಶನ್ಸ್, ಈಗ SSC ಆಗಲಿ ಅಥವಾ APSC ಯಾವುದೇ ಎಕ್ಸಾಮ್ಸ್ ಕೆಲವೊಂದು ಕೇಳ್ತಾರೆ. ಈಗ ಸೌರಿನ್ ಕಾನ್ಸ್ಟಿಟ್ಯೂಷನಲ್ ಟರ್ಮ್ ಬರ್ತದೆ. ಸೌರಿನ್ ಅಂದ್ರೆ ಇದು ಇಂಡಿಪೆಂಡೆಂಟ್, ಪೊಲಿಟಿಕಲಿ ಇಂಡಿಪೆಂಡೆಂಟ್. ನಾವು ಇಂಡಿಪೆಂಡೆಂಟ್ ಕಂಟ್ರಿ, ಫ್ರೀ ಫ್ರೀ ಅಂತ ಹೇಳಿ, ಓಕೆನಾ. ಸೆಲ್ಫ್ ರೂಲ್ ಅನ್ಬೋದು, ಓಕೆನಾ. ಇದು ಸವರಿನ್ ಮೀನಿಂಗ್. ಅದೇ ತರ ಫ್ಯಾಟರ್ನಿಟಿ ಅಂತ ಹೇಳಿ ಕೇಳಿದೀವಿ ಎಷ್ಟೋ ಸಲ, ನಾವು ಸ್ಪೀಚ್ಗಳಲ್ಲಿ ಕೇಳ್ತೀವಿ, ನ್ಯೂಸ್ ಪೇಪರ್ ಅಲ್ಲಿ ನೋಡ್ತೀವಿ. ಫ್ಯಾಟರ್ನಿಟಿ ಅಂದ್ರೆ ಬ್ರಾದರಿಟಿ ಅಥವಾ ಬ್ರಾದರ್ಹುಡ್. ಸಹೋದರತೆ, ಸಮಾಜದಲ್ಲಿ ಸಹೋದರತೆ, ದೇಶದಲ್ಲಿ ಸಹೋದರತೆ ಅಂತೀವಲ್ಲ, ಬ್ರದರ್ಹುಡ್. ಇನ್ ನೆಕ್ಸ್ಟ್ ಅಲಿಜಿಯನ್ಸ್ ಕೇಳಿರ್ತೀವಿ. ಬಿ ಅಲಿಜಿಯನ್ಸ್ ಟು ಕಾನ್ಸ್ಟಿಟ್ಯೂಷನ್, ಬಿ ಅಲಿಜಿಯನ್ಸ್ ಟು ಲಾ ಆಫ್ ದ ಲ್ಯಾಂಡ್ ಅಂತ ಹೇಳ್ತೀವಿ, ಬಿ ಅಲಿಜಿಯನ್ಸ್ ಟು ಗವರ್ಮೆಂಟ್ ಅಂತ ಹೇಳ್ತೀವಿ. ಸರ್ವಿಸ್ಗೆ ಅಲಿಜಿಯನ್ಸ್ ಆಗಿರೋದು, ಸೀನಿಯರ್ಸ್ಗೆ ಅಲಿಜಿಯನ್ಸ್ ಆಗಿರೋದು ಅಂದ್ರೆ ಲಾಯಲ್ ಆಗಿರೋದು. ನಿಷ್ಠೆ, ಏನಿದು ನಿಷ್ಠೆ, ಆನೆಸ್ಟಿ, ಓಕೆನಾ, ಆನೆಸ್ಟ್. ಇನ್ನೊಂದು ಕೇಳಿದ್ವಿ, ಎಕ್ಸ್ಪ್ಲೇನ್ ಇನ್ ಎ ಲೂಸಿಡ್ ವೇ ಅಂತ. ಸೊ ಐ ನೀಡ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇನ್ ಎ ಲೂಸಿಡ್ ವೇ. ಸೊ ಟ್ರೈ ಟು ಎಕ್ಸ್ಪ್ಲೇನ್ ಇನ್ ಎ ಲೇಮ್ಯಾನ್ ವೇ, ಲೂಸಿಡ್ ವೇ. ಲೂಸಿಡ್ ಅಂದ್ರೆ ಇಲ್ಲಿ ಸಿಂಪಲ್, ಸಿಂಪ್ಲಿಸ್ಟಿಕ್, ಈಸಿ, ಸಿಂಪಲ್, ಓಕೆನಾ, ಸರಳ ಭಾಷೆಯಲ್ಲಿ ಎಲ್ಲರಿಗೂ ಅರ್ಥ ಆಗೋಗಿ ಲೂಸಿಡ್. ಸೊ ಇಂಟ್ರಿಕೇಟ್ ಅಂತ ಕೇಳಿದ್ವಿ. ಕಾಂಪ್ಲೆಕ್ಸ್ ಸಿಚುವೇಶನ್ಸ್, ಟ್ರೈ ಟು ಸಾಲ್ವ್ ಇಟ್. ಕಾಂಪ್ಲೆಕ್ಸ್ ಸಿಚುವೇಶನ್, ಟ್ರೈ ಟು ಸಾಲ್ವ್ ಇಂಟ್ರಿಕೇಟ್ ಸಿಚುವೇಶನ್ಸ್, ಓಕೆ. ಇಂಟ್ರಿಕೇಟ್ ಅಂದ್ರೆ ಕಾಂಪ್ಲೆಕ್ಸ್, ತುಂಬಾ ಡಿಫಿಕಲ್ಟ್ ಅಂತ, ಹಾರ್ಡ್ ಟೈಮ್. ಸೊ ಡಿಫಿಕಲ್ಟ್ ಸಿಚುವೇಶನ್ಸ್, ಓಕೆನಾ. ಇದಕ್ಕೆ ಈ ತರ. ಸೊ ಅರೇನ್ ಅಂತ ಹೇಳಿದೀವಿ ನಾವು, ನ್ಯೂಸ್ ಅಲ್ಲಿ ಇದೆ ಅರೇನ್ ಅಂತ ಹೇಳಿ. ಯಾಕಂದ್ರೆ USA ಇದೆಯಲ್ಲ, US ವೆನಿಜುವೆಲಾ ಪ್ರೆಸಿಡೆಂಟ್ಗೆ ಮಡೂರೋ ಅವರಿಗೆ ಅರೆಸ್ಟ್ ಮಾಡ್ಕೊಂಡು ತಂದಿದೆ ಅಂದ್ರೆ, ಸೊ ಅದಕ್ಕೆ ಅರೇನ್ ಅಂತಾರೆ. ಅದಕ್ಕೆ ಏನಂತೀವಿ, ಅರೇನ್ ಅಂದ್ರೆ ಏನಪ್ಪಾ ಅಂತಂದ್ರೆ ಇಲ್ಲಿ ಚಾರ್ಜ್, ಅಫಿಷಿಯಲಿ ಚಾರ್ಜ್ ಮಾಡೋದು. ಒಂದೇನೋ ಒಂದು ಇಶ್ಯೂದ ಮೇಲೆ ಒಂದು ರೀಸನ್ಗೋಸ್ಕರ ಚಾರ್ಜ್ ಮಾಡೋದು, ಅಫಿಷಿಯಲಿ ಚಾರ್ಜ್, ಡಿಟೈನ್ ಮಾಡೋದು, ಅಥವಾ ಕೋರ್ಟಲ್ಲಿ ಬುಕ್ ಮಾಡೋದು, ಅಥವಾ ಕಂಪ್ಲೇಂಟ್ ಅನ್ನ ಲಾಡ್ಜ್ ಮಾಡೋದು. ಏನಂತೀವಿ, ಚಾರ್ಜ್ ಮಾಡೋದಕ್ಕೆ ಅರೇನ್ ಅಂತೀವಿ. ಸೊ ಈ ತರ ನಮ್ಗೆ ಅದರ ರಿಲೇಟೆಡ್ ಟರ್ಮ್ಸ್ ಗೊತ್ತಿರ್ಬೇಕು. ಈ ರಿಲೇಟೆಡ್ ಟರ್ಮ್ಸ್ ಅದರ ಮೀನಿಂಗ್ ಗೊತ್ತಿದ್ದಾಗ ನಮಗೆ ಸಿನೋನಿಮ್ ಆಗಲಿ ಆಂಟೋನಿಮ್ ಆಗಲಿ ಮಾಡೋಕ್ಕೆ ಈಸಿ ಆಗ್ತದೆ. ಸೊ ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ some points, some terms related to the English vocabulary, and it will be very helpful in your upcoming exams like SSC GD, Agniveer, and also railway exams, KPSC and KE exams. Okay, hope you enjoyed the session. So keep
ವಾಚಿಂಗ್ ಅವರ್ ಚಾನಲ್. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್.